ಬ್ರೋ ನೀ ಸಿಂಗಲ್ ಇದೆ, ನೀನ್ ಏನಕ್ಕೆ ನೋಡ್ತಾ ಇದೀಯಾ? ಅದ್ರ ಬದಲಾಗಿ ಜಾವಾ ಸ್ಕ್ರಿಪ್ಟ್ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ನೋಡು. ನಾನು ಇಲ್ಲಿ ಒಂದು 4 ಗೇಮ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ಗೇಮ್ಸ್ ಗಳನ್ನ ಜಾವಾ ಸ್ಕ್ರಿಪ್ಟ್ ಮುಖಾಂತರ ಡೆವಲಪ್ ಮಾಡೋದಾಗಿ ಏನಾಗುತ್ತೆ ಅಂದ್ರೆ ನಮಗೆ ಈಸಿಯಾಗಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಮೇಲೆ ಲಾಜಿಕ್ ಬಿಲ್ಡಿಂಗಿಗೋಸ್ಕರ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ಬಂದ್ಬಿಟ್ಟು ಸ್ಟೋನ್ ಪೇಪರ್ ಸೀಸರ್, ಇದು ಸಣ್ಣ ಹುಡುಗರು ಆಡುವಂತಹ ಆಟ. ಇದು ಕೂಡ ತುಂಬಾನೇ ಈಸಿ ಡೆವಲಪ್ ಮಾಡೋದಕ್ಕೋಸ್ಕರ, ಸೊ ಅದಕ್ಕೋಸ್ಕರ ಫಸ್ಟ್ ಇಟ್ಟಿದ್ದೀನಿ. ಆಮೇಲೆ ಟಿಕ್ ಟ್ಯಾಕ್ ಟೋ ಕೂಡ ಒಂದು ಸ್ಮಾಲ್ ಗೇಮ್, ಓಕೆ, ಬೋರ್ಡ್ ಗೇಮ್ ಅಂತ ಹೇಳ್ಬೋದು. ಓಕೆ, ಸೊ ಇದು ಕೂಡ ತುಂಬಾನೇ ಈಸಿ, ಇದನ್ನು ಕೂಡ ನೀವು ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡಿ. ಆಮೇಲೆ ಬಂದ್ಬಿಟ್ಟು ಸ್ನೇಕ್ ಗೇಮ್, ಚಿಕ್ಕವರಿದ್ದಾಗ ನಾವೆಲ್ಲರೂ ಆಡೇ ಇರ್ತೀವಿ ಈ ಗೇಮ್ನ. ಓಕೆ, ಸೊ ಇದನ್ನ ನೀವು ಏನು ಮಾಡಿ ಅಂದರೆ ಜಾವಾ ಸ್ಕ್ರಿಪ್ಟ್ HTML CSS ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡಿ. ಆಮೇಲೆ ಬಂದ್ಬಿಟ್ಟು ಮೈಂಡ್ ಸ್ಟೋನ್, ಸೊ ಮೈಂಡ್ ದ ಸ್ಟೋನ್ ಅಂತ ಒಂದು ಗೇಮ್ ಬರುತ್ತೆ. ಬೇಸಿಕಲಿ ರೀಸೆಂಟ್ ಆಗಿ ತುಂಬಾ ಬೆಟ್ಟಿಂಗ್ ಗೇಮ್ಸ್ಗಳಲ್ಲಿ ಅದು ಇರುತ್ತೆ, ಯಾರು ಆಡೋಕೆ ಹೋಗ್ಬೇಡಿ. ನೋ, ಐ ಆಮ್ ನಾಟ್ ಪ್ರೊಮೋಟಿಂಗ್ ಎನಿ ಬೆಟ್ಟಿಂಗ್ ಗೇಮ್ಸ್. ಸೊ ಅಲ್ಲಿ ನಾವು ಏನು ಮಾಡ್ತಿರ್ತೀವಿ ಅಂದರೆ ಡೈಮಂಡ್ ಮೈಂಡ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಆ ರೀತಿಯಾದಂತಹ ಗೇಮ್ಸ್ಗಳನ್ನ ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ದು ಏನಾಗುತ್ತೆ ಅಂದರೆ ಲಾಜಿಕ್ ಬಿಲ್ಡಿಂಗ್ ಸ್ಟ್ರಾಂಗ್ ಆಗುತ್ತೆ. ಡೆವಲಪ್ಮೆಂಟ್ನ ನೀವು ಕಲ್ತ್ಕೋಬೇಕಂದ್ರೆ ಟ್ಯೂಟೋರಿಯಲ್ ಹೆಲ್ ಒಳಗಡೆ ಸಿಕ್ಕಾಕೊಳ್ಳೋಕೆ ಹೋಗ್ಬಿಡಿ, ಜಾಸ್ತಿ ಪ್ರಾಜೆಕ್ಟ್ಸ್ಗಳನ್ನ ಮಾಡಿ. ಅದಾದ್ಮೇಲೆ ನಿಮಗೆ ಮರ್ನ್ ಸ್ಟ್ಯಾಕ್ ಏನಾದರೂ ಕಲಿಬೇಕಂತ ಇತ್ತು ಅಂತಂದ್ರೆ ಬಯೋನಲ್ಲಿ ಲಿಂಕ್ ಇದೆ ನನ್ನ ಯೂಟ್ಯೂಬ್ ಚಾನಲ್ದು. ನಾವು ಆಲ್ರೆಡಿ ಮರ್ನ್ ಸ್ಟ್ಯಾಕ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡ್ಬೋದು ಅಂದರೆ ಫ್ರೀ ಆಗಿ ಮರ್ನ್ ಸ್ಟ್ಯಾಕ್ನ ಕಲಿತ್ಕೋಬಹುದು. ಹೋಗ್ಬಿಟ್ಟು ಇವಾಗಲೇ ಚೆಕ್ಔಟ್ ಮಾಡ್ಕೊಳ್ಳಿ.